ಬೋರಿಗೆ ಬಂದು ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಯಾವ ರೀತಿ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ಗ್ಯಾಪ್ ಬಂದು ಈ ದಿಕ್ಕಿಗೆ ಬಂದು ಈ ಬೋರಿಗೆ ಅಟ್ಯಾಚ್ ಆಗುತ್ತೆ. ಈ ಬೋರಿಗೆ ಯಾವ ರೀತಿ ಅಟ್ಯಾಚ್ ಆಗುತ್ತೆ ಅಂದರೆ ಎರಡು ಕಡೆಯಿಂದ ಬಂದು ನೀರು ಇಲ್ಲಿಗೆ ಕೂಡುತ್ತೆ. ಆದಾಗ ಇದು ತೋರಿಸ್ಕೊಡುತ್ತೆ ಯಾವ ರೀತಿ ಎಲ್ಲಿಂದ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗ್ತಾ ಇದೆ ನೀರು, ಎಲ್ಲಿ ಕೂಡುತ್ತೆ ಅನ್ನೋದು ಇದು ತೋರಿಸ್ಕೊಡುವಂಥ ವಿಧಾನ. ಇದು ಸರಿಯಾದ ರೀತಿ ಮಾಡಿದರೆ 101% ಸಕ್ಸಸ್ ಕಾಣ್ತೀವಿ ನಾವು. ಅದರ ಒಂದು ಶ್ರದ್ಧೆಯಿಂದ ಈ ಕೆಲಸನ ಮಾಡಬೇಕಾಗುತ್ತೆ ಮತ್ತು ಸರಿಯಾದ ರೀತಿ ಒಂದು ಜಾಗನ ಪರಿಶೀಲನೆ ಮಾಡಬೇಕಾಗುತ್ತೆ. ಅದನ್ನ ನೀರಿರೋ ಸುಳಿ ಇರೋ ಜಾಗ ಹಿಂಗಿಡಿದ್ರೆ ನೀರು ತುಂಬಾ ಇದ್ರೆ ಇದರಲ್ಲೂ ಕಂಡುಹಿಡಿಬೋದು. ಅದು ರೊಟೇಷನ್ ಸುತ್ತುತ್ತೆ. ಅದು ನೀರಿನ ಸೆಲೆ ಬಂದಾಗ ಫುಲ್ ರೌಂಡ್ ಹೊಡೆಯುತ್ತೆ. ಅದಂತೂ ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ತಾನಾಗೆ ಅದು ಅದಕ್ಕೆ ಹೇಳೋದಿಕ್ಕೆ ಬಾಯಿ ಬರೋದಿಲ್ಲ. ಆದ್ರೆ ಅದು ದಿಕ್ಕನ್ನ ತೋರಿಸುತ್ತೆ. ದಾಟ್ ಹೋಗ್ಬೇಡ ಅಂತ ಹೇಳಿ ಇಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಅದು ನಿಲ್ಲುತ್ತೆ. ಕೈ ನಿಲ್ಲುತ್ತೆ. ಓ, ಬೋರ್ವೆಲ್ ಇನ್ನೂ ಕೊರಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈಗ ಬಿಳಿ ಬಂಡೆ ಬರ್ತಾ ಇತ್ತು, ಒಂದು ಕೆಂಪು ಕಲ್ಲು ಬಂತು, ಕೆಂಪು ಕಲ್ಲಲ್ಲಿ ನೀರು ಬಂದಿಲ್ಲ, ಮತ್ತೆ ಅಡಿ ಹೋಗನ್ವೋ ಬೇಡವೋ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಆ ಕಾಯಿ ಏನು ಮಾಡುತ್ತೆ, ನೀರಿನ ಗ್ಯಾಪ್ ಬಂದಿದ್ದ ಸಂದರ್ಭದಲ್ಲಿ ಎದ್ದಿ ನಿಲ್ಲುತ್ತೆ. ಇದ್ಯಾವುದು ಬೆರಳುಗಳು ಸ್ವಲ್ಪ ನಾನು ಹಲವಾರು ಒಬ್ಬೊಬ್ರು ಮೂಢನಂಬಿಕೆಯನ್ನ ಮಾಡಬೇಡಿ ಅನ್ನೋ ಒಂದು ವಿಡಿಯೋಗಳನ್ನ ನೋಡಿದ್ದೀನಿ. ಓ, ಬೋರ್ವೆಲ್ ಪಾಯಿಂಟ್ ಇಲ್ಲೇ ಇದೆ ಅಂತ ಈ ರೀತಿ ಕಂಡು ಹಿಡಿತಾರೆ, ನಾವು ನೋಡ್ತಿರ್ತೇವೆ. ಎದ್ದಿ ನಿಲ್ಲುತ್ತೆ, ಅದು ಆಕಾಶಕ್ಕೆ ಡೈರೆಕ್ಷನ್ ಆಗುತ್ತೆ, ಎದ್ದಿ ಈ ರೀತಿ ನಿಲ್ಲುತ್ತೆ. ಆ ನಿಂತ ನಂತರ ಅದು ದಾರಿ ತೋರಿಸುತ್ತೆ. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂತ ಹೇಳಿದ್ರೆ ಮೆಹಬೂಬ್ ಶರೀಫ್ ಅವರು ಯಾಕೆ ಆನೆಗಳ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಅಲರ್ಟ್ ಆಗಿರ್ತಾರೆ, ಆನೆಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಅನ್ನೋದಕ್ಕೆ ನಾನು ಸುಮ್ಮನೆ ಕೇಳಿದೆ ಕ್ಯೂರಿಯಾಸಿಟಿಗೆ. ಯಾಕೆಂದ್ರೆ ಅವ್ರು ಈ ಭಾಗದಲ್ಲಿ ಭೂಮಿಯೊಳಗೆ ನೀರು ಎಲ್ಲಿದೆ ಅಂತ ಹೇಳಿ ಕಂಡು ಹಿಡಿತಾರೆ. ಯಾವ ರೀತಿ ಭೂಮಿಯೊಳಗೆ ನೀರು ಕಂಡು ಹಿಡಿತಾರೆ? ಯಾಕಂದ್ರೆ ನೀವು ಈಗಾಗಲೇ ಬೋರ್ವೆಲ್ಲು ಅಥವಾ ಇನ್ನೊಂದು ಕಡೆ ಎಲ್ಲೋ ನೋಡ್ತಿರ್ತೀರ, ಒಬ್ಬೊಬ್ರು ಕಾಯಿ ತಗೊಂಡು ಹೀಗೆ ಹೋಗ್ತಿರ್ತಾರೆ, ಇನ್ನೊಂದು ಕಡೆ ಏನು ಒಂದು ಬಿಂದಿಗೆ ಹಿಡ್ಕೊಂಡು ನೋಡ್ತಾ ಇರ್ತಾರೆ, ಇಲ್ಲ ಕೆಲವೊಬ್ರು ಗರಿ ಹಿಡಿದಿರ್ತಾರೆ. ಈ ಕಾಯಿ ಮತ್ತೆ ಬಿಂದಿಗೆ ಮತ್ತೆ ಗರಿಯನ್ನ ಕೈಯಲ್ಲಿ ಹಿಡಿಯುವುದು ಯಾಕೆ? ಭೂಮಿ ಒಳಗೆ ಎಲ್ಲಿ ನೀರಿದೆ, ಯಾವ ರೀತಿ ನೀರಿದೆ ಅಂತ ಹ್ಯಾಕ್ ಕಂಡು ಹಿಡಿತಾರ ಅನ್ನೋದರಲ್ಲಿ ಇವರು ವಿಶೇಷವಾಗಿ ಅಧ್ಯಯನ ಮಾಡಿದಂಥವ್ರು ಮೆಹಬೂಬ್ ಶರೀಫ್ ಅವರು. ಅವ್ರ ಹತ್ರನೇ ಕೇಳ್ತಾ ಹೋಗುವ ಬನ್ನಿ. ಏನು ಯಾವ ರೀತಿ ಭೂಮಿಯೊಳಗೆ ನೀರನ್ನು ಕಂಡು ಹಿಡಿತಾರೆ? ಇದೇನು ಮ್ಯಾಜಿಕ್ ಅಥವಾ ಇನ್ನೊಂದ, ಅಥವಾ ಕೈಯಲ್ಲಿ ಏನು ತೆಂಗಿನಕಾಯಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಇದು ಯಾವ ರೀತಿ? ಯಾಕಂತ ಹೇಳಿದ್ರೆ ಇದು ನಾವೆಲ್ಲ ತಿಳ್ಕೊಬೇಕಾದಂಥ ವಿಷಯ. ಭೂಮಿಯೊಳಗೆ ನೀರನ್ನು ಹ್ಯಾಕ್ ಕಂಡು ಹಿಡಿತಾರೆ ಅನ್ನುವಂಥದ್ದು ಅದನ್ನು ವಿಶೇಷವಾಗಿ ಅವ್ರು ಅಧ್ಯಯನ ಮಾಡಿದರೆ ಅವ್ರ ಹತ್ರನೇ ಕೇಳ್ತಾ ಹೋಗುವ ಬನ್ನಿ. ಈಗ ನೀವು ಅಷ್ಟು ಒಳಗೆ ಹೋಗಿದೆ. ಹೌದು. ಈಗ ನೀವು ಒಂದು ತೆಂಗಿನಕಾಯಿ ಹಿಡಿದಿದ್ದೀರಾ ಅಥವಾ ಒಂದು ಗರಿಯನ್ನ ಹಿಡಿದಿದ್ದೀರಾ? ಹೌದು. ಈ ಯಾವುದು ನಮ್ಮ ತೆಂಗಿನ ಗರಿನ ಹಿಡಿದಿದ್ದೀರಾ? ನೀವು ನೀರನ್ನ ಚೆಕ್ ಮಾಡ್ತಾ ಇದ್ದೀರಾ. ಆಗ ನೀರು ಕಲ್ಲಿನ ಸಂಧಿ ಅಂದ್ರೆ ಭೂಮಿ ಒಳಗೆ ಕಲ್ಲಿನ ಸಂಧಿ ನೀರು ಬರುವಂತದ್ದು. ಎಲ್ಲಿ ಜಂಕ್ಷನ್ ಸೇರುತ್ತೆ ಅಲ್ಲಿಗೆ 4 ಕಡೆ ನೀರು, 4 ಕಡೆ ಜಂಕ್ಷನ್ ಸೇರುತ್ತೆ. ಆ ಪಾಯಿಂಟ್ ಅಲ್ಲಿ ಬೋರ್ ಕೊರೆಸಬೇಕು. ಸೊ ಆ ಪಾಯಿಂಟ್ ನ ನೀವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ತೀರಾ. ಈಗ ನೀವು ತೆಂಗಿನಕಾಯಲ್ಲಿ ಹೇಗೆ ಗೊತ್ತಾಗುತ್ತೆ? ತೆಂಗಿನಕಾಯಲ್ಲಿ ನೋಡಿ, ಕಾಯಿ ಇದೆಯಲ್ಲ, ಇದ್ಯಾವುದು ಬೆರಳುಗಳು ಸ್ವಲ್ಪ ನಾನು ಹಲವಾರು ಒಬ್ಬೊಬ್ರು ಮೂಢನಂಬಿಕೆಯನ್ನ ಮಾಡಬೇಡಿ ಅನ್ನೋ ಒಂದು ವಿಡಿಯೋಗಳನ್ನ ನೋಡಿದ್ದೀನಿ. ಆದ್ರೆ ಕಾಯಿ ಹಿಡಿದು ಅದರಲ್ಲೇ ಪಳಗಿರೋರು, ಅದರಲ್ಲಿ ಕೈಯಲ್ಲಿ ಹಿಡಿದು ಏನಂತ ಹೇಳುತ್ತೆ ಅಂದ್ರೆ ಅದರಲ್ಲೇ ತುಂಬಾ ನುಗ್ಗಿರೋರು. ಈಗ ನಾವೆಲ್ಲ ಯಾವ ರೀತಿ ಮಾಡ್ತೀವಿ ಅಂದ್ರೆ, ರೈತರಿಗೆ ಫೇಲ್ ಆದ್ರೆ ದುಡ್ಡಿಲ್ಲ, ಅನುಮಾನ ಇದ್ದವರಿಗೆ ಫೇಲ್ ಆದ್ರೆ ದುಡ್ಡಿಲ್ಲ. ಇದಕ್ಕೆ ಈ ಕಾಯಿದು ನಾವು ಪಾಯಿಂಟ್ ಮಾಡಿದ ನಂತರ ಅವ್ರಿಗೆ ಅನುಮಾನ ಇರುತ್ತೆ ಇದು ಸತ್ಯನೋ ಸುಳ್ಳು ಅಂತ. ನಾವು ಆ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಓಕೆ ಅಂತ ಆದ್ರೆ ನಾವೇನ್ ಮಾಡ್ತೀವಿ, ಆ ಬಾವಿನ ಕೊರಿಸ್ತೀವಿ. ಅಲ್ಲಿ ಫೇಲ್ ಆದ್ರೆ ಹಣ ತಗೊಳ್ಳೋದಿಲ್ಲ. ಅಂದ್ರೆ ಈಗ ನೀವು ಇಟ್ಕೊಳ್ಳಿ, ಈಗ ಕಾಯಿ ಹಿಡಿದಿರ್ತೀರಾ, ಕಾಯಿ ಏನಾಗುತ್ತೆ? ಅದು ಏನಾಗುತ್ತೆ? ಕಾಯಿ ಅದಕ್ಕೆ ಒಂದು ಜೀವ ಬರುವಂತ ಒಬ್ರು ಕೈಯಲ್ಲಿ ಅದು ಗಾಡ್ ಗಿಫ್ಟ್ ಇದೆ, ಅವ್ರ ದೇವರ ಆಶೀರ್ವಾದ ಇದೆ ಅಂತ ಹೇಳಿದ್ರೆ ಆ ಕಾಯಿ ಏನ್ ಮಾಡುತ್ತೆ, ನೀರಿನ ಗ್ಯಾಪ್ ಬಂದಿದ್ದ ಸಂದರ್ಭದಲ್ಲಿ ಎದ್ದಿ ನಿಲ್ಲುತ್ತೆ. ಅದು ಆಕಾಶಕ್ಕೆ ಡೈರೆಕ್ಷನ್ ಆಗುತ್ತೆ, ಎದ್ದಿ ಈ ರೀತಿ ನಿಲ್ಲುತ್ತೆ. ಆ ನಿಂತ ನಂತರ ಅದು ದಾರಿ ತೋರಿಸುತ್ತೆ.
ಎಕಡೆಯಿಂದ ನೀರು ಬರ್ತಾ ಇದೆ, ಯಾವ ದಿಕ್ಕಿಂದ ಬರ್ತಾ ಇದೆ, ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದು ಡೈರೆಕ್ಷನ್ ಕೊಡು. ಇದು ನೀವು ಮಾಡ್ತೀರಾ? ನಾನು ಮಾಡ್ತೇನೆ. ಅದು ನಿಮ್ ಕೈಯಲ್ಲಿ ಎದ್ದು ನಿಲ್ಲುತ್ತೆ, ಎಲ್ಲ ತೋರಿಸ್ಕೊಡ್ತೀನಿ. ಇದು ಮ್ಯಾಜಿಕ್ ಅಲ್ಲ, ಇದು ಆಟನೂ ಅಲ್ಲ, ಅದು ಗುರುತ್ವಾಕರ್ಷಣೆ ಶಕ್ತಿ, ಏನೋ ಒಂದು ಶಕ್ತಿ ಇದೆ. ಅದು ನಮಗ್ ಮಾತ್ರ ಗೊತ್ತಿರುತ್ತೆ, ಎಲ್ರಿಗೂ ತಿಳಿಸ್ಬೇಕಂತನೂ ಇರಲ್ಲ. ಹೌದೌದು, ಕರೆಕ್ಟ್. ಅದು ಯಾಕಂತ ಹೇಳಿದ್ರೆ ಇದು ಒಂದು ನಮ್ಮ ಜೀವದಲ್ಲಿ ಕೊಟ್ಟಿರುವಂತ ಆಶೀರ್ವಾದ, ದೇವರ ಒಂದು ಆಶೀರ್ವಾದ ಇರುತ್ತೆ. ನೀವ್ ಈಗ ಇಟ್ಕೊಂಡು ಹೋದಾಗ ಅದು ಎದ್ದು ನಿಲ್ಲುತ್ತೆ, ನಿಲ್ಲುತ್ತೆ. ಸ್ಟ್ರೈಟ್ ಆಗಿ ಆಕಾಶಕ್ಕೆ ಮುಖ ಮಾಡಿ ನೇರವಾಗಿ ನಿಂತ್ಕೊಳ್ಳುತ್ತೆ. ಭೂಮಿ ಯಾಕಡೆ ಪಾಯಿಂಟ್ ಗ್ಯಾಪ್ ಇರುತ್ತೆ ಆ ಸ್ಟ್ರೈಟ್ ಗೆ ಅದು ನಿಲ್ಲುತ್ತೆ. ಅಂದ್ರೆ ಎಲ್ಲಿ ಕೆಳಗೆ ನೀರು ಹರಿತಾ ಇರುತ್ತೆ ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಅದು ನೀರಿನ ಜಂಕ್ಷನ್ ಇರುತ್ತೆ. ಜಂಕ್ಷನ್ ನಾವು ಹೋಗ್ತಾ ಇದ್ದಾಗ ಈ ನೀರಿನ ಗ್ಯಾಪ್ ಬಂತು ಅಂದ್ರೆ ಅದು ದಾಟ್ ಹೋಗ್ಬೇಡ ಅಂತ ಹೇಳಿ ಇಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಅದು ನಿಲ್ಲುತ್ತೆ, ಕೈ ನಿಲ್ಲುತ್ತೆ. ಮತ್ತೆ ಇನ್ನೊಂದು ವಿಚಾರ, ಒಂದು ಆ ಮೆಥಡ್ ಆಯ್ತು, ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅಂತ ದಾರಿ ತೋರಿಸುತ್ತೆ. ಮತ್ತೆ ಈ ಕೂಡ್ಸೋದು ಅಂತ ಇದೆಯಲ್ಲ, ಇನ್ನು ಜಂಕ್ಷನ್ ಎಲ್ಲಿದೆ ಅಲ್ಲಿಗೆ ರೂಟ್ ಕೊಡುತ್ತೆ. ಆ ಕಡೆ ಹೋಗು, ಅಲ್ಲಿ ಹೋಗಿ ಕೂಡುತ್ತೆ. ಇದು ಯಾವುದು? ಈ ಕಾಯಿ ಒಂದಕ್ಕೊಂದು ಅಲ್ಲ, ಅಲ್ಲಿವರೆಗೆ ಕಾಯಿ ನಿಂತ್ಕೊಂಡೇ ಇರುತ್ತೆ. ನಿಂತ್ಕೊಂಡೇ ಇರುತ್ತೆ. ಆ ಗ್ಯಾಪ್ ಬಂದಾಗ ನಿಂತ್ಕೊಂಡೇ ಇರುತ್ತೆ. ಗ್ಯಾಪ್ ದಾಟ್ ಹೋದ್ರೆ ಮತ್ತೆ ಮಲ್ಗುತ್ತೆ. ಅದು ಆ ನೀರು ಒಳಗೆ ಭೂಮಿಯೊಳಗೆ ಹರಿಯುವುದು, ಹೌದು, ಜಾಗ ಬಿಡ್ತಂದ್ರೆ ಅದು ಮಲ್ಗುತ್ತೆ. ಸೊ ಇದಕ್ಕೆ ನೀವಂತೀರ ಪ್ರಕೃತಿಯಲ್ಲಿ ಏನೋ ಒಂದು ಶಕ್ತಿ ಇದೆ, ಗುರುತ್ವಾಕರ್ಷಣ ಶಕ್ತಿಯೋ. ಇದು ಕಾಯಿ ನೋಡು ಮೆಥಡ್. ಹೌದು. ಮತ್ತೆ ಎಷ್ಟು ನಿಮಿಷ ನಿಲ್ಲುತ್ತೆ ಕಾಯಿ ನಿಮ್ ಕೈಯಲ್ಲಿ? ಸರ್ ನಿಲ್ಲುತ್ತೆ. ನಿಂತ ಮೇಲೆ ನಾವು ಅದನ್ನ ದಾಟ್ ಹೋದ್ರೆ ಅದು ದಾಟ್ಬೇಡ ಅಂತ ಅದು ನಮ್ಮ ಕೈಯಿಂದ ತುಂಬಾ ಫಾಸ್ಟ್ ಆಗ್ಬಿಡುತ್ತೆ, ತುಂಬಾ ಫಾಸ್ಟ್ ಆಗುತ್ತೆ. ಅಂದ್ರೆ ಅದಕ್ಕೊಂದು ಶಕ್ತಿ ಬಂದಿರುತ್ತೆ ಸರ್, ಒಂದು ಕಾಯಿಗೆ ಒಂದು ಶಕ್ತಿ ಬಂದಿರುತ್ತೆ ಆ ಸಂದರ್ಭ. ಆಗ ನಿಮ್ ಕೈಯಿಂದ ಹೊಟ್ಟೋಗ್ಬಿಡುತ್ತೆ. ಕಾಯಿಂದ ಎದ್ದಿ ನೀನು ಯಾಕೆ ಹೋಗ್ತಾ ಇದೆಯಾ, ತಪ್ಪು ಹೋಗ್ತಾ ಇದೆಯಾ ಅಂತ ನಮಗೆ ಈಗ ಏನಾದರೂ ಕೈಯಿಂದ ಯಾರಾದರೂ ಹೊಡೆದ್ರೆ ಏನು ಬೀಳ್ಸೋಂಗ್ ಆಗುತ್ತೋ ಆ ರೀತಿ ಅದೇ ತಾನಾಗಿ ಬಿದ್ದು ಹೋಗುತ್ತೆ, ಅದೇ ಆ ರೂಟ್ನ ಹಿಡಿಯುತ್ತೆ. ಈ ರೂಟಿಗೆ ಬಾ, ನೀನು ಆ ಕಡೆಯಲ್ಲಿ ಹೋಗ್ತಾ ಇದೆಯಾ ಅಂತ ಕರೀತಾರಲ್ಲ, ಅದಕ್ಕೆ ಹೇಳೋದಕ್ಕೆ ಬಾಯಿ ಬರೋದಿಲ್ಲ, ಆದರೆ ಅದು ದಿಕ್ಕನ್ನ ತೋರಿಸುತ್ತೆ. ಸೊ ಹೀಗಾಗಿ ನೀವು ಕಾಯಿ ಆ ಸೈಡ್ ಹೋಗ್ತೀರಾ, ಆ ಸೈಡು ಬೀಳುತ್ತಲ್ಲ. ನಾವು ಆವಾಗ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತೀವಿ, ಒಂದು ಸೆಲೆ ನರ ಸಿಕ್ಕಾಯ್ತು, ಇದು ಎಲ್ಲಿ ಹೋಗಿ ಕೂಡುತ್ತೆ ಅನ್ನೋದು ಆ ನರದಲ್ಲಿ ನಡ್ಕೊಂಡು ಹೋಗ್ತೀವಿ ನಾವು. ಅಲ್ಲಿ ಹೋಗಿ ಅಲ್ಲಿ ನಿಲ್ಲುತ್ತದೆ. ಆಮೇಲೆ ಅದಕ್ಕೊಂದು ಇನ್ನೊಂದು ನರ ಬಂದು ಒಂದು ಕಲ್ಬಂಡೆ ಗ್ಯಾಪ್ ಬಂದು ಎಲ್ಲಿ ಸೇರುತ್ತೋ ಜಾಯಿಂಟ್ ಆಗುತ್ತೆ. ಅಲ್ಲಿಗೆ ಹೋಗಿ ನಮಗೆ ನಾವು ನಿಲ್ತೀವಿ. ನಿಂತಾದ ಮೇಲೆ ಆ ಮೆಥಡ್ ಕ್ಲೋಸ್ ಆದಮೇಲೆ ಒಂದು ಗರಿ ತೊಗೊಳ್ತೀವಿ ನಾವು, ತೆಂಗಿನ ಗರಿ ತೊಗೊಂಡು ಮತ್ತೆ ನಾವು ಅದರಲ್ಲಿ ಚೆಕ್ ಮಾಡ್ತೀವಿ. ಅದರಲ್ಲಿ ಸುತ್ತ ಚೆಕ್ ಮಾಡಿದಾಗ ಇನ್ಕಮಿಂಗ್ ಔಟ್ ಗೋಯಿಂಗ್, ಎಕಡೆಯಿಂದ ಬರ್ತಾ ಇದೆ, ಎಕಡೆ ಹೋಗ್ತಾ ಇದೆ, ಏನು ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನೋದು ತುಂಬ ಮುಖ್ಯ. ಇದರಲ್ಲಿ ಇದನ್ನ ಕಲ್ತವರು ಪಾಯಿಂಟ್ ಸಕ್ಸಸ್ ಆಗುತ್ತೆ. ಓ, ಬೋರ್ವೆಲ್ ಪಾಯಿಂಟ್ ಇಲ್ಲೇ ಇದೆ ಅಂತ ಈ ರೀತಿ ಕಂಡು ಹಿಡಿತಾರೆ. ನಾವು ನೋಡ್ತಿರ್ತೇವೆ, ಸುಮಾರು ಜನ ಕರೆಸ್ತಾರೆ. ನಾನು ಬೆಂಗಳೂರಲ್ಲೂ ನೋಡ್ತೇನೆ, ಒಬ್ರು ಕಾಯಿ ಹಿಡ್ದಿರ್ತಾರೆ, ಒಬ್ರು ತೆಂಗಿನ ಗರಿ ಹಿಡ್ದಿರ್ತಾರೆ. ಆಮೇಲೆ ಏನೇನ್ ಮಾಡ್ತಾರೆ, ನೀರು ಭೂಮಿಯೊಳಗೆ ಕಂಡು ಹಿಡಿದ್ರೆ ಬೋರ್ ತೋಡೋಕ್ಕಿಂತ ಮುಂಚೆ ಆ ಮೆಥಡ್ ಆಯ್ತು. ಅದಾದ ನಂತರ ನಾವು ಆ ಗ್ಯಾಪ್ ಅಲ್ಲಿ ನೀರ್ ಇದೆಯೋ ಇಲ್ವೋ ಅಂತ ಯಾವ ರೀತಿ ಗೊತ್ತು ಮಾಡೋದು. ಗ್ಯಾಪ್ ಅಂತೂ ಇರುತ್ತೆ, ಕಲ್ಬಂಡೆ ಗ್ಯಾಪ್ ಅಂದ್ರೆ ಅದನ್ನ ತೋರಿಸ್ಬಿಡ್ತು. ಇದು ಯಾವುದು? ಈ ತೆಂಗಿನ ಗರಿ ಇರ್ಬೋದು, ಕಾಯಿ ಆಗಿರ್ಬೋದು. ಇದು ಎರಡೇ ಮೆಥಡ್. ಇನ್ನೂ ಇದೆ ಮೆಥಡ್ಗಳು, ಬೇರೆ ಏನಿದೆ ವಸ್ತುಗಳು ಹೇಳ್ತೇನೆ. ಅದರಲ್ಲಿ ನೀರ್ ಹರಿತಿದ್ಯೋ ಇಲ್ವೋ ಯಾವ ರೀತಿ ಗೊತ್ತು ಮಾಡೋದು. ಒಣಗಿರ್ಬೋದಾ, ಅಂತರ್ಜಲ ಅಡಿ ಹೋಗಿರ್ಬೋದಾ, ಎಷ್ಟು ಅಡಿಗಿರ್ಬೋದು ಅನ್ನೋದು ಒಂದು ಕಲ್ಪನೆ ಇರುತ್ತೆ. ಏನು ಹೇಳಬೇಕು, ಈಗ ರೈತರಿಗೆ ಹೇಳಬೇಕಾಗುತ್ತೆ, ನಾವು ಮಾಡಿದವರಿಗೆ ಒಂದು ಭರವಸೆನ ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಇನ್ನೂ ಒಂದು 3-4 ಮೆಥಡ್ಗಳಿರುತ್ತೆ. ಒಂದು, ಕೊಡದಲ್ಲಿ ನೀರು ಕೈಯಲ್ಲಿ ಇಟ್ಕೊಂಡ್ರೆ ಅದು ನಿಮಗೆ ದೇವರ ಆಶೀರ್ವಾದ ಇದ್ದರೆ ಅದು ಅದರ ರೂಟ್ನ ಕೊಡುತ್ತೆ, ಅಲ್ಲಾಡಿಸುತ್ತೆ, ಆ ನೀರು ತಿರುಗುತ್ತೆ ಒಳಗಡೆ, ಆ ಕೊಡದ ಒಳಗಡೆ. ಕೊಡ ಅಂತ ಹೇಳಿದ್ರೆ ಗೊತ್ತಾಗಿರ್ಬೋದು, ಬಿಂದಿಗೆ ಒಳದಲ್ಲಿ ರೌಂಡ್ ಬಿಂದಿಗೆ ಇದ್ರೆ ಆ ನೀರು ಏನ್ ಮಾಡುತ್ತೆ, ತುಂಬಾ ಪ್ರೆಷರ್ ಅಲ್ಲಿ ಸುಳಿ ಯಾವ ರೀತಿ ತಿರುಗುತ್ತೆ ಆ ತರ ತಿರುಗುತ್ತೆ. ನಮ್ಗೆ ಕೆಳಗೆ ನೀರಿದ್ರೆ ಅಡಿ ನಾವು. ಸೊ ಈಗ ಕಾಯಿಯಿಂದ ಗರಿಯಿಂದ ನೀರಿನ ಜಾಗ ರೂಟ್ ಗೊತ್ತಾಯ್ತು, ಈಗ ನೀರಿದೆ ಇಲ್ಲ ಅಂತ ಗೊತ್ತಾಗಬೇಕಲ್ಲ, ಇದೆ ಇಲ್ವಾ ಅಂತ ಗೊತ್ತಾಗಕ್ಕೆ ಕೊಡದಿಂದ ನಾವು ಅದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟು ಮಟ್ಟದ ನೀರಿದೆ ಅಂತಾನು ತೋರಿಸುವಂತದ್ದು ನಮಗೆ ಗೊತ್ತಾಗೋದು. ಅದು ಬೇರೆಯವರಿಗೆ ಏನ್ ಅನ್ಸುತ್ತೋ ಏನೋ ಅದು ಶೇಕ್ ಆಗ್ಲಿಕ್ಕೆ ಶುರು ಆಗುತ್ತೆ, ಶೇಕ್ ಆಗುತ್ತೆ, ಒಳಗಡೆ ನೀರು ತಿರುಗುವಂಥದ್ದು. ಯಾಕಂದ್ರೆ ನಮ್ ಡಿಸ್ಟಿಕ್ ಒಳಗಡೆ ಒಂದು 90% ನಾನು ಅಂತ ನಾವು ಮೆರೆಯೋದಿಲ್ಲ. ಅದು ದೇವರ ಒಂದು ಆಶೀರ್ವಾದ ಇದ್ರೆ ಮಾತ್ರ ಅಲ್ಲೂ ಕೂಡ ನೀರು ಬರುವಂತಾಗುತ್ತೆ. ಅವರ ಹಣೆ ಬರದಲ್ಲೂ ಕೂಡ ಅದು ದೇವರ ಆಶೀರ್ವಾದ ಇರೋದು ಕಂಡ್ಯಾಯ್ತು. ಯಾಕಂದ್ರೆ ಒಬ್ಬೊಬ್ಬರಿಗೆ 6 ಬೋರ್ ಫೇಲ್ 7 ಬೋರ್ ಫೇಲು ಅಂತ ನಮಗೆ ಕರೀತಾರೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅವರ ಒಂದು ಲಕ್ಕಿಗೆ ಬಿಡಲ್ಲ, ನಾವು ನಮ್ ಲಕ್ನ ನಾವು ಪರೀಕ್ಷೆ ಮಾಡ್ತೀವಿ. ಸೊ ನೀರಿದೇನಿಲ್ಲ. ಆಮೇಲೆ ಕೊಡ ಆದ್ಮೇಲೆ ಏನೇನ್ ಮಾಡ್ತೀರಾ? ಮತ್ತೆ ಕಾಯಿನ್ ಬರುತ್ತೆ ಸರ್. ಕಾಯಿನ್ ಯಾಕಂದ್ರೆ ಕೆಳಗಡೆ ಒಂದ್ ಕಾಯಿನ್, ಮೇಲ್ಗಡೆ ಒಂದ್ ಕಾಯಿನ್ ಹಿಡಿತೀವಿ, ಮಧ್ಯದಲ್ಲಿ ಒಂದ್ ಕಾಯಿನ್ ಅಡ್ಡ ಇಡ್ತೀವಿ. ಅದು ನೀರಿನ ಸೆಲೆ ಬಂದಾಗ ಫುಲ್ ರೌಂಡ್ ಹೊಡೆಯುತ್ತೆ. ಅದಂತೂ ಮ್ಯಾಜಿಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ ತಾನಾಗೆ ಅದು ತಿರುಗುವಂಥದ್ದು ಫಾಸ್ಟ್ ಆಗಿ. ಈ ಚಕ್ರ ತಿರುಗ್ದಂಗೆ ಮಧ್ಯದ ಕಾಯಿನು ತಿರುಗುತ್ತೆ.
ನೀರು ಇಲ್ದಲೇ ಜಾಗ ತಿರ್ಗಲ್ಲ, ಸುಮ್ಮನೆ ಸ್ಲೋ ಇರುತ್ತೆ. ನೀರಿನ ಗ್ಯಾಪಿಗೆ ಹೋದಾಗ ತುಂಬ ಫಾಸ್ಟ್ ಆಗುತ್ತೆ. ಆವಾಗ ನಾವು ಅರ್ಥ ಮಾಡ್ಕೊಳ್ತೀವಿ ಇದು ಗ್ಯಾಪ್ ಪರ್ಫೆಕ್ಟ್ ಇದೆ. ಎಲ್ಲ ಮೆಥಡು ಒಂದು ಕಡೆಗೆ ಬರಬೇಕು. ನಾವು ಕಾಯಿಲ್ ಏನು ನೋಡಿರ್ತೀವಿ ಅದೇ ಜಾಗಕ್ಕೆ ಎಲ್ಲ ಮೆಥಡ್ಗಳು ಕೂಡ ಕೂಡು ಬರಬೇಕು. ಇನ್ನೊಂದು ಮೆಥಡ್ ಏನು ಯೂಸ್ ಮಾಡ್ತೀರಾ? ಇನ್ನೊಂದು ಮೆಥಡ್ ಏನಂತ ಹೇಳಿದರೆ, ಈಗ ಇದೆಲ್ಲ ಮೆಥಡ್ ಆದ ನಂತರ ಏನಾಗುತ್ತೆ, ನಾವು ಈ ಒಂದು ಚೈನ್ ಬರುತ್ತೆ. ಚೈನ್ ನಾನು ಜಾಸ್ತಿ ಮಟ್ಟಿಗೆ ಯೂಸ್ ಮಾಡಲ್ಲ. ಚೈನ್ ಆಗಿರ್ಬೋದು, ನಾವು ದೇವ್ರ ಜ್ಞಾನ ಮಾಡೋಕ್ಕೆ ಮಣಿನ ಯೂಸ್ ಮಾಡ್ತೀವಿ. ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ಯಾವುದಾದ್ರೂ ಮಣಿ ಇರ್ಬೋದು. ಅದನ್ನ ನೀರಿರೋ ಸುಳಿ ಇರೋ ಜಾಗ ಹಿಂಗೆ ಹಿಡಿದ್ರೆ, ನೀರು ತುಂಬ ಇದ್ರೆ ಇದರಲ್ಲೂ ಕಂಡುಹಿಡಿಬೋದು. ಅದು ರೊಟೇಷನ್ ಸುತ್ತುತ್ತೆ. ನಾವು ಏನು ಮಾಡಬೇಕಾಗಿಲ್ಲ. ನೀರಿಂದು ದೇವರ ಆಶೀರ್ವಾದ ನಮ್ಮ ಕೈಯಲ್ಲಿದ್ರೆ ಎಲ್ಲ ವಸ್ತುಗಳು ನಾವು ನಮ್ಮ ಕೈಯಲ್ಲಿ ತಿರುಗುತ್ತೆ, ಆಡುತ್ತೆ. ಅದು ನೀರು ಕೆಳಗಿರುತ್ತೆ. ಇನ್ನೊಂದು ಮೆಥಡು, ಈಗೆಲ್ಲ ಮಿಷನರಿ ಕೂಡ ಬಂದಿದೆ. ಈಗ ಮಿಷನರಿ ನಾನು ಕಾಯಿನ್ ಹೇಳಿದ್ನಲ್ಲ, ಯಾವ ರೀತಿ ಕಾಯಿನ್ ಮಧ್ಯದಲ್ಲಿ ಚಕ್ರ ತಿರುಗುತ್ತೋ ಅದೇ ರೀತಿ ಮಿಷಿನ್ ಅಂತ ಬಾಕ್ಸ್ ಬರುತ್ತೆ ಅಷ್ಟೇ. ಅದ್ರ ಒಳಗಡೆ ಆ ಥರ ತಿರುಗಿದ್ರೇನೆ ಈ ಮುಳ್ಳು ಎಕಡೆ ರೂಟ್ ಅಂತ ಕೊಡೋದು, ಎಕಡೆ ನೀರಿರುತ್ತೋ ಅಲ್ಲಿ ಗಿರ್ಗಿಟ್ಲೆ ಹೊಡೆದಂಗೆ ಮಿಷಿನ್ನು ಕೂಡ ತಿರುಗುತ್ತೆ. ಇದು ಕೂಡ ಒಂದು ಜರ್ಮನ್ ಮಿಷಿನ್ ಕೂಡ ಬಂದಿದೆ ಪಾಯಿಂಟ್ ಮಾಡೋದು. ಆದರೆ ಈ ಮೆಥಡ್ ಎಲ್ಲ ನಾವು ಕೈಯಲ್ಲೇ ಮಾಡ್ತೀವಿ. ಸೊ ಇವೆಲ್ಲ ಮೆಥಡ್ ಅಂತೀರಾ ನೀರು ಭೂಮಿಯಲ್ಲಿ ಕಂಡುಹಿಡಿಯೋದಕ್ಕೆ? ಹೌದು. ಸೊ ಇನ್ನೊಂದು ಮಾಹಿತಿ ಏನಂತ ಹೇಳಿದ್ರೆ ಸರ್, ಅಂತರ್ಜಲ ಆಳ ಏನಂದ್ರೆ ನೀರಿನ ಸೆಲೆಗಳು ಕಲ್ಲು ಬದಲಾವಣೆ ಅಂತಾರೆ, ಕಲ್ಲು ಚೇಂಜ್ ಆಗಬೇಕು ಅಂತಾರೆ. ಏನಪ್ಪ ಅದು ಅಂತ ಹೇಳಿದರೆ, ಕಲ್ಲು ಒಂದೇ ಕಲ್ಲು ಬರ್ತಾ ಇದೆಯೋ ಮತ್ತೆ ಆ ಕಲ್ಲು ಬಿಟ್ಟು ಬೇರೆ ಕಲ್ಲು ಚೇಂಜ್ ಆದಾಗ ಒಂದು ಗ್ಯಾಪ್ ಬರುತ್ತೆ. ಆ ಗ್ಯಾಪಲ್ಲಿ ನೀರು ಹರಿಬೇಕು. ಆ ಹರಿದಿಲ್ಲ, ಅದ್ರಲ್ಲಿ ಒಣಗಿತ್ತು ಅಂತ ಹೇಳಿದರೆ ನಾವು ಮತ್ತೆ ಆಳ ಹೋಗಬೇಕಾಗುತ್ತೆ. ಬೋರ್ವೆಲ್ ಇನ್ನೂ ಕೊರಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈಗ ಬಿಳಿ ಬಂಡೆ ಬರ್ತಾ ಇತ್ತು, ಒಂದು ಕೆಂಪು ಕಲ್ಲು ಬಂತು, ಕೆಂಪು ಕಲ್ಲಲ್ಲಿ ನೀರು ಬಂದಿಲ್ಲ, ಮತ್ತೆ ಅಡಿ ಹೋಗನ್ವೋ ಬ್ಯಾಡ್ವೋ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಒಂದು ನೀರಿನ ಗ್ಯಾಪ್ ಬಂದಮೇಲೆ ಮತ್ತೆ ಕಲ್ಲು ಚೇಂಜ್ ಆದಾಗ ಆ ಕಲ್ಲು ಚೇಂಜ್ ಆಗ್ಬೇಕಾದ್ರೆ ನೀರಿಂದ ಗ್ಯಾಪ್ ಇದ್ದೇ ಇರುತ್ತೆ. ಸೊ ನೀರು ಇರುತ್ತೆ ಭೂಮಿಲಿ, ಕಲ್ಲಲ್ಲಿ ನೀರು ಇದ್ದೇ ಇರುತ್ತೆ. ಗ್ಯಾಪ್ಗಳು ಬರಬೇಕು. ಒಂದೇ ಕಲ್ಲು ಬರ್ತಾ ಇದ್ರೆ ಆ ಭಾಗದಲ್ಲಿ ನೀರು ಇರೋದಿಲ್ಲ ಕೂಡ ನಾವು ಅರ್ಥ ಮಾಡಬೇಕು. ಒಂದೇ ಪೌಡ್ರ್ ಬರ್ತಾ ಇದೆ ಅಂದ್ರೆ 500 ಅಡಿಗೋ 600 ಅಡಿ ಅಷ್ಟು ದಪ್ಪ ಇರುತ್ತೆ ಕಲ್ಬಂಡೆ. ಸೊ ವೈಟ್ ಬರ್ತಾ ಇದ್ರೆ, ವೈಟ್ ಆಗಿರ್ಬೋದು, ಕಪ್ಪು ಕಲ್ಲು ಆಗಿರ್ಬೋದು, ಆ ಕಲ್ಲು ಚೇಂಜ್ ಆದಾಗ ಮಾತ್ರ ನೀರಿನ ಒಂದು ಗ್ಯಾಪ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಒಟ್ಟು ನೀವು ನಿಮ್ಮ ಪ್ರಕಾರ ಒಂದು 500 ಆಳ ಅಡಿ ತೋಡಬೇಕಾದ್ರೆ ಗೊತ್ತಾಗುತ್ತೆ? ಹೌದು, ಒಂದೊಂದು ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮೊನ್ನೆ ನೋಡಿ, ಸಿಂಪಲ್ 400 ಅಡಿ ಹೊಡೆದು 10 ಅಡಿ ದೂರದಲ್ಲಿ 400 ಅಡಿ ಕೊರೆದಿದ್ರು. ಅದ್ರ ಪಕ್ಕದಲ್ಲೇ ಒಂದು 10 ಅಡಿ ದೂರದಲ್ಲಿ ನಾನು ಕೊರೆದೆ, 40 ಅಡಿಗೆ ಕಲ್ಲು ಸಿಕ್ತು, 60 ಅಡಿಗೆ ಫುಲ್ ನೀರು ಸಿಕ್ತು, 100 ಅಡಿಗೆ ಬೋರೆ ಕ್ಲೋಸ್ ಮಾಡಿಬಿಟ್ಟೆ ನಾನು. ಆ ಥರ ಒಂದು 400 ಅಡಿ ಪಕ್ಕದಲ್ಲಿ ಫೇಲು, ಇಲ್ಲಿ 100 ಅಡಿಗೆ ಬೋರೆ ಲಾಸ್ಟ್ 60 ಅಡಿ. ಇದರಲ್ಲಿ ಈಗ ನೀರು ಕಂಡು ಹಿಡಿಯುವುದಂತಾರಲ್ಲ ಅಂತೀರ ಶಕ್ತಿ. ಇನ್ನೊಂದು ಸರ್, ಪಾಯಿಂಟ್ ಯಾರೇ ಮಾಡಲಿ ಏನೇ ಮಾಡಲಿ, ಪಾಯಿಂಟ್ ಮಾಡೋರ್ದು ಲಕ್ ಇರಬೇಕು, ದೇವರ ಆಶೀರ್ವಾದ ಇರಬೇಕು, ಇದರಲ್ಲಿ ಜ್ಞಾನ ಇರಬೇಕು. ಬೇರೆ ಒಂದು ತಲೆಯಲ್ಲಿ ಮೈಂಡಲ್ಲಿ ಬೇರೆದು ಯಾವುದೇ ಇರೋದು ರೀತಿ ತೊಂದರೆಗಳಿರಬಾರ್ದು. ನಾವು ಈಗ ಪಾಯಿಂಟ್ ಮಾಡೋಕೆ ಒಂದು ಜಾಗ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿಯ ಒಂದು ಭೂಮಿದೇ ಒಂದು ನಮ್ಮ ಮೈಂಡ್ ಸೆಟ್ಟಲ್ಲಿ ಅದೇ ಇರಬೇಕು. ನಾವು ಬೇರೆ ಜ್ಞಾನದಲ್ಲಿ ಇಲ್ಲಿ ಬಂದು ಮಾಡ್ತೀವಿ ಅಂತ ಹೇಳಿದರೆ ಸರಿಯಾದ ರೀತಿ ಒಂದೇ ಭೂಮಿಯಲ್ಲಿ ಒಂದೇ ದಿವಸದಲ್ಲಿ ಸರಿಯಾದ ರೀತಿ ಪಾಯಿಂಟ್ ಹಿಡಿಯೋಕ್ಕೂ ಆಗಲ್ಲ. ಒಂದೊಂದು ಭೂಮಿಲಿ ಈಸಿಯಾಗಿ ಸೆಟಪ್ ಆಗಿಬಿಡುತ್ತೆ. ಆವಾಗಲೇ ನಾವು ಕೊರೆದಿದ್ದೀವಿ, ಆವಾಗಲೇ ಪಾಯಿಂಟು, ಆವಾಗಲೇ ಲಾರಿ ತಗೊಬಂದು ಅಲ್ಲೇ ಕೊರೆಸಿದ್ದೀವಿ. ಬೋರು ಒಂದೊಂದು ಜಾಗದಲ್ಲಿ ಎಷ್ಟೇ ಸರ್ಚ್ ಮಾಡಿದರೂ ನೀರಿನ ಗ್ಯಾಪ್ಗಳು, ಸೆಲೆಗಳು ಸಿಕ್ಕಲ್ಲ. ಅಂಥದ್ದು ಇದೆ. ಹಾಗಾಗಿ ಒಂದು ಜ್ಞಾನ ಅನ್ನೋದು ಒಂದು, ಅದ್ರ ಹಿಂದೆ ನಾವು ಯಾವ ರೀತಿ ಮಾಡೋದು ಶ್ರದ್ಧೆ ಅಂತೀವಿ, ಅದು ಮುಖ್ಯವಾಗಿರುತ್ತೆ. ನೀರು ಎಲ್ಲಿದೆ ಭೂಮಿ ಒಳಗೆ ಅಂತೇಳಿ ಅವ್ರು ಕಂಡು ಹಿಡಿತಾರೆ. ವಿಶೇಷವಾಗಿ ಇವ್ರು ಏನಂತ ಹೇಳಿದ್ರೆ, ಇವ್ರ ಕೆಲಸ ಮುಖ್ಯವಾದ ಉದ್ಯೋಗ ಏನಂದ್ರೆ ನೀರು ಎಲ್ಲಿದೆ ಭೂಮಿ ಒಳಗೆ ಕಂಡು ಹಿಡಿತಾರೆ. ನೀರು ಇಂಥ ಜಾಗದಲ್ಲಿ ಇದೆ ಅಂತ ಹೇಳ್ಕೊಡ್ತಾರೆ ಎಲ್ಲರಿಗೂ. ಈ ಜಾಗದಲ್ಲಿದೆ, ಇಲ್ಲಿ ತೋಟ ಮಾಡಿ, ಇಲ್ಲಿ ಬೋರ್ವೆಲ್ ಕೊರೆಸಿ, ಇಲ್ಲಿ ಬಾವಿ ತೋಡಿಸಿ, ಇಲ್ಲಿ ನೀರು ಸಿಗುತ್ತೆ ನಿಮಗೆ ಅಂತಾರೆ. ಈ ನೀರಿನ ಬಗ್ಗೆ ಹೇಗೆ ನಿಮಗೆ? ನಮಗೂ ಕೂಡ ಈ ನೀರು ಯಾವ ರೀತಿ ಬರುತ್ತೆ ಅನ್ನೋದು ಒಂದು ತುಂಬ ಕುತೂಹಲ ಇತ್ತು. ಮತ್ತು ಹಿಂದೆ ಎಲ್ಲ ಈ ಬೋರ್ವೆಲ್ ಅಂತ ಹೇಳಿದ್ರೇ ಎಲ್ಲೋ ಒಂದು ಬೋರ್ವೆಲ್ ನೋಡ್ತಾ ಇದ್ವಿ ನಾವು. ಅದು ಕೂಡ ಹೊರಗಡೆಯಿಂದ ಅಂತರ್ಜಲ ತಜ್ಞರು ಬಂದು ಎಲ್ಲಿ ನೀರು ಬರುತ್ತೆ ಎಲ್ಲೋ ಒಂದು ಕಡೆ ತೋರಿಸೋರು, ಇಲ್ಲೇ ನೀರು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಬರಲ್ಲ ಅಂತ ಹೇಳಿಬಿಟ್ಟು ಹೋಗು. ಆ ಸಂದರ್ಭದಲ್ಲಿ ಬೋರ್ವೆಲ್ ಅಂದ್ರೇ ಈ ರೀತಿಯಪ್ಪ ಭೂಮಿ ಒಳಗಡೆ ವಿಚಾರ, ಯಾವ ರೀತಿ ಎಲ್ಲರೂ ತೋರಿಸೋದು, ಎಲ್ಲ ಕಡೆ ನೀರು ಬರುತ್ತೋ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ಎಲ್ಲ ಕಡೆ ನೀರು ಬರೋಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಒಂದೊಂದು ಜಾಗದಲ್ಲಿ ಮೇಲ್ಗಡೆ ಮಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಬಾವಿ ಮಾಡ್ಕೊಳ್ತಾರೆ, ಕುಡಿಯೋಕ್ಕೋಸ್ಕರ ನೀರನ್ನ ಆಗುತ್ತೆ, ಮತ್ತು ಕೆರೆಗಳನ್ನ ಮಾಡ್ತಾರೆ, ಕೆರೆಗಳಿಂದ ನೀರು ತೋಟಗಳಿಗೆ ಹೊಡಿತಾರೆ. ಆದರೆ ಬೋರ್ವೆಲ್ ಅನ್ನೋದೇ ಒಂದು ವಿಚಿತ್ರ. ಅದು ನಮ್ಮ ಆಲೋಚನೆಗಿಂತ ದುಪ್ಪಟ್ಟಿರುವಂಥ ಒಂದು ಮೆಥಡು ಇದೆ. ಆ ನೀರು ಅಲ್ಲಿ ಅಷ್ಟು ಅಂತರ್ಜಲ ಅಷ್ಟು ಆಳದಿಂದ ಬರೋದು ಒಂದು ದೇವರ ಒಂದು
ಇದು ಪ್ರಕೃತಿ ಇದೆ. ಅದು ಯಾವ ರೀತಿ ಅಂದ್ರೆ ಎಲ್ರಿಗೂ ಆ ಥರ ಒಂದು ಮೆಥಡ್ ಸಿಕ್ಕಲ್ಲ. ಒಂದು ಕೇಳ್ಬಿಡೋ ಇವ್ರ ಹತ್ರ, ಬಾವಿ ಅಂದ್ರೆ ಏನು, ಬೋರ್ವೆಲ್ ನೀರು, ಬಾವಿ ಅಂದ್ರೆ ಎಲ್ಲಿಂದ ಯಾವ ನೀರು? ಬಾವಿ ಅಂತ ಹೇಳಿದ್ರೆ ಸರ್, ಎಲ್ಲಿ ಹೊಂಡ ಇರುತ್ತೆ ಮತ್ತೆ ಎತ್ತರ ಇರೋ ಜಾಗದಲ್ಲೂ ಒಂದೊಂದು ಭಾಗದಲ್ಲಿ ಗಂಗಾ ಮೂಲ ಅಂತ ನಾವು ಕರಿತೀವಿ. ಅದಕ್ಕೆ ಎತ್ತರ ಇರೋ ಜಾಗದಲ್ಲಿ 10 ಅಡಿ 15 ಅಡಿಗೆ ನೀರು ಸ್ಟಾರ್ಟ್ ಆಗುತ್ತೆ ಮಣ್ಣಲ್ಲಿ. ಅದೇ ಒಂದು ಹೊಂಡ ಇರೋ ಜಾಗದಲ್ಲಿ ಕಲ್ಲು ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ, ಮೇಲ್ಗಡೆ ಮಣ್ಣಲ್ಲಿ ಬರುವಂಥ ನೀರು ಸಿಕ್ಕೋದಿಲ್ಲ. ಆ ಸಂದರ್ಭದಲ್ಲಿ ಮಣ್ಣಲ್ಲಿ ಬರುವಂಥ ನೀರು ಏನು ಸೀಪೇಜ್ ಇರುತ್ತೆ, ಅಲ್ಲೂ ಕೂಡ ನೀರಿನ ಸೆಲೆಗಳು ಇರುತ್ತೆ. ಸೆಲೆ ಅಂತ ಹೇಳಿದರೆ ಈಗ ನಮ್ಮ ದೇಹದಲ್ಲಿ ನರಗಳಿದ್ದಾವೆ, ರಕ್ತ ಓಡಾಡುವಂಥ ನರಗಳು, ಅಂಥ ಒಂದು ನೀರಿನ ನರಗಳು ಅದು ಭೂಮಿಲಿ ಉತ್ಪತ್ತಿ ಆಗುವಂಥದ್ದು. ಮಳೆ ಅಂತರ್ಜಲ ಎಳ್ಕೊಳ್ಳುತ್ತೆ, ಆ ನೀರು ಎಲ್ಲಿ ಸ್ಟೋರೇಜ್ ಆಗುತ್ತೆ ಅದೆಲ್ಲ ಹೋಗೋದೆ ಬೋರ್ವೆಲ್ ಕಲ್ಬಂಡೆ ಒಳಗಡೆ ಹೋಗುತ್ತೆ. ಇನ್ನೊಂದು ಈ ಭೂಮಿಲಿ ಶೇಖರಣೆ ಆಗಿರುವಂಥದ್ದು. ಆ ನೀರು ನಾವು ಅಗಿದಾಗ ಏನಾಗುತ್ತೆ, ಮಣ್ಣಲ್ಲಿ ಬರುವಂತ ನೀರು ಬಾವಿಗೆ ಕುಡಿಯಕ್ಕೆ ತುಂಬಾ ಒಳ್ಳೇದು. ಒಂದ್ ಕಡೆ ಶೇಖರಣೆ ಆಗಿರುತ್ತೆ, ಅದಕ್ಕೆ ಬಾವಿ ಅಂತ ಹೇಳ್ತೀವಿ. ಬೋರ್ ಅಂತ ಬಾವಿ ಅಂದ್ರೆ ಎಷ್ಟು ಅಡಿ ಆಳ ಇರುತ್ತೆ? ಬಾವಿ ಹೆಚ್ಚು ಕಡಿಮೆ ನಮ್ಮ ಪ್ರಕಾರ ಒಂದು 70 ಅಡಿ ಆಳದವರೆಗೂ ನೀರ್ ಸಿಗದೆ ಇದ್ದ ಸಂದರ್ಭದಲ್ಲಿ ತೋಡಿರೋದಿದೆ, ಕಲ್ಬಂಡೆ ಇರೋದಿಲ್ಲ. ಈಗ ನಿಮ್ಗೊಂದು ಕತೆ ಹೇಳ್ತೇನೆ. ಈಗ ನೀವು ಮಲ್ನಾಡಲ್ಲಿ ಇದ್ದೀರಾ, ಹೌದು, ಬೇಲೂರು ಭಾಗದಲ್ಲಿ ಇದ್ದೀರಾ, ಚಿಕ್ಕಮಂಗ್ಳೂರು, ಇಲ್ಲಿ 100 ಅಡಿಗೆ ನೀರ್ ಬಂದ್ಬಿಡುತ್ತೆ. ಮಂಗಳೂರಲ್ಲೂ ಬರುತ್ತೆ. ಈ ಉತ್ತರ ಕರ್ನಾಟಕದಲ್ಲೆಲ್ಲ 200 ಅಡಿ ಇರುತ್ತೆ ಬಾವಿರೇ. ನೋಡಿ ಅಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಾವಿ ಒಂದೊಂದು ಎಕ್ಸಾಂಪಲ್ ಎಲ್ಲ ಒಂದೊಂದು ಡಿಸ್ಟಿಕ್, ಒಂದೊಂದು ರಾಜ್ಯಗಳಲ್ಲಿ, ಒಂದೊಂದು ಊರುಗಳಲ್ಲೂ ಕೂಡ ತುಂಬಾ ಬದಲಾವಣೆಗಳು ಇರುತ್ತೆ. ಭೂಮಿ ಮೇಲೆ ಒಂದೊಂದ್ ಕಡೆ ಬಾವಿಗೆ ಬರುವಂತ ನೀರು, ನಮ್ಮ ಮಲ್ನಾಡಿನಲ್ಲಿ 20 ಅಡಿಗೆ ಬರುವಂತದ್ದು ನೀರು ಇದೆ ಬಾವಿಗೆ, ಮಣ್ಣಲ್ಲಿ ಬರುವಂತ ನೀರು. ಒಂದೊಂದು ಭಾಗದಲ್ಲಿ 100 ಅಡಿ ಇರುವಂತ ಬಾವಿ ಇನ್ನೂ ಇದೆ ನಮ್ಮೂರಲ್ಲಿ. 100 ಅಡಿ ಕೊರೆದ ಮೇಲೆ ಅದರಲ್ಲಿ ನೀರು ಯಾವುದೇ ಮಟ್ಟಕ್ಕೆ ಖಾಲಿನೇ ಆಗಿಲ್ಲ, ಇಷ್ಟುವರೆಗೆ ನಡೀತಾ ಇದೆ. ಒಂದು 100 ವರ್ಷ ಹಳೆಯ ಬಾವಿ, ಕಲ್ಲಿನ ಬಾವಿ. ಅದು ಹಿಂದೆ ಯಾವ ರೀತಿ ಅಷ್ಟು ಆಳ ತೋಡಿದರೆ, ತೋಡೋರಿಗೂ ಒಂದು ಸಲಾಮ್ ಹೊಡಿಬೇಕು ನಾವು. 100 ಅಡಿ ಹಿಂಗೇ ಕೊರಿತಾ ಹೋಗ್ಬೇಕಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಿಲ್ಲ. ಆಮೇಲೆ ಒಂದೊಂದು ಬಾವಿ ಇದು ಇರುತ್ತೆ, ರಿಂಗ್ ಬಾವಿ ಇರುತ್ತೆ. ಅದೇನದು? ಆ ರಿಂಗ್ ಬಾವಿಗಳಂತ ಹೇಳಿದ್ರೆ ಮುಂಚೆ ಎಲ್ಲ ಕಲ್ಲು ಕಟ್ತಾ ಇದ್ರು. ನೀರು ಬಂದ್ಮೇಲೆ ಕಲ್ಲು ಕಟ್ಟಿದ್ರೆ ನೀರಿನ ಸೆಲೆಗಳು ಗ್ಯಾಪ್ ಇದ್ದಿದ್ದ ಕಡೆ ನೀರಿನ ಸೆಲೆಗಳು ಪಾಸ್ ಆಗ್ತಾ ನೀರು ಬಾವಿಲಿ ಶೇಖರಣೆ ಆಗ್ತಾ ಇತ್ತು. ಬೇರೆ ಕಡೆ ಪಾಸಿಂಗ್ ಆಗ್ದಂಗೆ ಈ ಪ್ಯಾಚ್ ಮಾಡೋರು, ಒಂದ್ ಕಡೆಯಿಂದ ನೀರು ಬರೋದು ಒಂದ್ ಕಡೆಗೆ ಹೋಗ್ಬಾರ್ದು ಅನ್ನೋದು ಪ್ಯಾಚ್ ಮಾಡೋರು. ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ಬಾರ್ದು ಅಂತಾನು. ಈಗ ಕೆರೆಗಳಿಗೂ ಸ್ವಲ್ಪ ರೈತರಿಗೂ ಗೊತ್ತಿಲ್ಲ ವಿಚಾರ. ಕೆರೆಗಳು ತೋಡಿಸ್ದಾಗ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಇನ್ನೊಂದು ಕೆರೆ ಇದ್ರೆ ಅವ್ರು ಏನಾದ್ರು ನೀರು ತೆಗೆಯೋ ಟೈಮಲ್ಲಿ ಈ ಬಾವಿಲಿ ನೀರು ಖಾಲಿ ಆಗ್ಬಿಡುತ್ತೆ. ಈ ಕೆರೆ ನೀರು ಆ ಕೆರೆಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಈಗಿನ ಒಂದು ಏನ್ ಮೆಥಡ್ ಅಂತ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಸ್ಟಿಕ್ ಹಾಕಿ ಮಣ್ಣು ಬರುತ್ತೆ, ಒಂದು ಮೆತ್ತುವಂತ ಮಣ್ಣು. ಆ ಮಣ್ಣು ಏನ್ ಮಾಡ್ತಾರೆ, ಯಾವ ಕಡೆ ಹರಿದೋಗೋ ಒಂದು ಜಾಗ ಇರುತ್ತೆ ಆ ಕಡೆಗೆ ಪ್ಯಾಚ್ ಮಾಡ್ತಾರೆ. ನೀರಿನ ಮೂಲಾಗೆ ಬರೋದು ಒಂದು ಜಾಗನ ಬಿಡ್ತಾರೆ, ಹೋಗೋ ಜಾಗ ಪ್ಯಾಚ್ ಮಾಡಿ. ಹೀಗಾಗಿ ಬಾವಿಗೆ ಕಲ್ಲಿಂದು ರೌಂಡ್ ಆಗಿ ಕಟ್ಟೋದು ಕಲ್ ಕಟ್ತಾರೆ. ರಿಂಗ್ ಇಳಿಸೋದು. ಹಿಂದೆ ಎಲ್ಲ ಕಲ್ ಕಟ್ತಾ ಇದ್ರು, ಈಗೆಲ್ಲ ರಿಂಗ್, ಸಿಮೆಂಟ್ ರಿಂಗು. ಇಷ್ಟಿಷ್ಟು ಅಡಿ ಬರುತ್ತೆ, 4x2, 4x4, 10x8 ಹಿಂಗೆ ರಿಂಗ್ ನ ಮಾಡ್ತಾರೆ ದೊಡ್ಡ ಬಾವಿಗಳಿಗೆ. ಈಗ ನೀರನ್ನ ಕಂಡು ಹಿಡಿತೀರಾ ಭೂಮಿಯಲ್ಲಿ. ಬೋರ್ವೆಲ್ ಅನ್ನು ಯಾವ ರೀತಿ ಮಾಡ್ತೀರಾ? ನಾವು ಬೋರ್ವೆಲ್ ಅಂತ ಹೇಳಿದ್ರೆ ಸರ್, ಮಣ್ಣಲ್ಲಿ ಬರುವಂತ ನೀರೇ ಬೇರೆ, ಕಲ್ಲಲ್ಲಿ ಬರುವಂತ ನೀರೇ ಬೇರೆ, ಅದಕ್ಕೆ ಸಂಬಂಧನೇ ಇಲ್ಲ. ಸೊ ಮಣ್ಣಲ್ಲಿ ಬರುದು ಬಾವಿ ನೀರು. ಬೋರ್ ನೀರು ಬರೀ ಒಂದೊಂದು ಕಲ್ಲಲ್ಲಿ ಬರುದು ಬೋರ್ ನೀರು. ಅದ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾ ಬಿಟ್ಟು ಅದನ್ನ ಕೂಡ ನೋಡಿದೀವಿ. ಯಾವ ರೀತಿ ಸೆಲೆ ಇರ್ಬೋದು, ನಮಗ್ ಸಿಕ್ಬಿಡುತ್ತಲ್ಲ, ಯಾವ ರೀತಿ ನೀರು ಬರ್ಬೋದು, ಎಲ್ಲಿ ಬೀಳ್ತಾ ಇರುತ್ತೆ ಅನ್ನೋದು ಕೂಡ ಸ್ಕ್ಯಾನ್ ಮಾಡಿದೀವಿ ನಾವು. ಅದರಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನೇ ಪಾಯಿಂಟ್ ಮಾಡ್ತೀನಿ, ಮತ್ತೆ ಗಾಡಿನೂ ತಗೊಂಡೋಗಿ ನಮ್ಮ ರೈತರಿಗೆ ಆನ್ ದ ಸ್ಪಾಟ್ ರಿಸಲ್ಟ್ ವಿತ್ ಯಾವ ರೀತಿ ಅಂತ ಒಳ್ಳೆ ನೀರು. ಒಂದೊಂದ್ ಕಡೆ ಏನು ಬಾವಿ ಅಂದ್ಕೊಳ್ಳೆ ಮಣ್ಣಿಂದ ಬರುವಂತದ್ದು, ಆ ನಂತರ ನಾವು ಬೋರ್ವೆಲ್ ಅಂದ್ಕೊಳ್ಳೆ ಕಲ್ಲಿನಿಂದ ಬರುವಂತದ್ದು. ತುಂಬಾ ವಿಶೇಷ ಅಂದ್ರೆ ಮೆಹಬೂಬ್ ಶರೀಫ್ ಅವರು ಎಲ್ಲಿ ನೀರಿದೆ ಭೂಮಿ ಒಳಗೆ ಅಂತೇಳಿ ಕಂಡು ಹಿಡಿತೀರಾ. ಯಾವ ರೀತಿ ಕಂಡು ಹಿಡಿತೀರಾ ನೀವು? ಅದೇನೋ ಕಾಯಿ ಹಿಡಿದಿರ್ತೀರಾ ಒಮ್ಮೆ? ನೋಡಿ, ಇದು ಕಾಯಿ ಅನ್ನೋದು ಒಂದು ದೇವರ ಗಾಡ್ ಗಿಫ್ಟ್. ಅದು ಕಾಯಿಲ್ ನೋಡುವಂತದ್ದು. ತೆಂಗಿನಕಾಯಿ, ತೆಂಗಿನ ಗರಿ ಬರುತ್ತೆ, ಗರಿ ಹಿಡ್ಕೊ ಹೋದ್ರೆ ಅದು ತಾನಾಗೆ ಹೊಡಿಯುತ್ತೆ. ಅದು ಮಾಡೋರಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರು ನೋಡಿದವರಿಗೆ ಇದೇನು ಮ್ಯಾಜಿಕ್ ಮಾಡ್ತಾ ಇದಾರಾ ಅಂತ ಅನ್ಸುತ್ತೆ. ಏನು ನೀರ್ ಇದ್ದಲ್ಲಿ ಏನಾಗುತ್ತೆ, ಅದು ತಿರುಗುತ್ತೆ ಕಡ್ಡಿ. ಈ ರೀತಿ ನಾವು ಏನಾಗುತ್ತೆ ಅಂದ್ರೆ, ಸೂರ್ಯ ಒಂದು ಆಕಾಶ ಮೇಲೆ, ಈ ಭೂಮಿ ಸೆಂಟ್ರು, ಈ ನೀರಿನ ಸೆಲೆ ಅನ್ನೋದು ಕಲ್ಬಂಡೆ ಗ್ಯಾಪ್ ಬರುತ್ತೆ. ಗ್ಯಾಪ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ಒಂದ್ ಕಲ್ಲಿಂದ ಒಂದ್ ಕಲ್ಲಿಗೆ ಗ್ಯಾಪ್ ಭೂಮಿ ಒಳಗಿರುತ್ತೆ, ಭೂಮಿ ಒಳಗಡೆ ಅಲ್ಲಿ ನೀರು ಹರಿತಾ ಇರುತ್ತೆ. ಆ ಗ್ಯಾಪಿಗೆ ಮಾತ್ರ ನಾವು ಹಿಡಿಯೋ ಮೆಥಡ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಒಂದು ಎಲ್ಲಾನು ನಾವು ಸಕ್ಸಸ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಡಾಕ್ಟರ್ ವಿಚಾರ ತಗೋಬಹುದು, ಎಲ್ಲಾ ರೋಗಿಗಳಿಗೆ ಎಲ್ಲ ಆಪರೇಷನ್ ಸಕ್ಸಸ್ ಆಗುತ್ತೆ ಅಂತ ಇಲ್ಲ. ಆ ರೀತಿ ನೀವು ಇದನ್ನ ಹಿಡ್ಕೊಳ್ತೀರಾ. ಕೂಡ
ಕಲ್ಬಂಡೆ ಗ್ಯಾಪ್ ಏನಿರುತ್ತೆ ಅದನ್ನು ನಾವು ಸೆಲೆಗಳನ್ನ ಹಿಡಿದು ಒಂದು ಕಡೆಗೆ ಸೇರಿಸ್ತೀವಿ. ಸೇರಿಸೋದು ಅಂತ ಹೇಳಿದರೆ ಈ ಗ್ಯಾಪ್ಗಳು ಎಲ್ಲಿಂದ ಬಂದಿದೆ ಮತ್ತು ಇನ್ನೊಂದು ಗ್ಯಾಪ್ ಇದ್ರ ಮೇಲೆ ಹರಿದೋಗಿರುತ್ತೆ. ಹರಿದೋಗೋದಂದ್ರೆ ಕಲ್ಬಂಡೆ ಗ್ಯಾಪ್ ಹಿಂಗೊಂದಿರುತ್ತೆ ಹಿಂಗೊಂದಿರುತ್ತೆ, ಅದು ಜಂಕ್ಷನ್ ಆ ಎಲ್ಲಿ ಸೇರುತ್ತೆ? ಸೇರುತ್ತೆ. ಆ ಜಂಕ್ಷನಿಗೆ ಬೋರ್ ಕೊರಿಸಿದಾಗ ಅಲ್ಲಿ 100 ಅಡಿಗೆ ಸೆಲೆ ಈ ರೀತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಈ ನೀರಿನ ನರಗಳು, ಆ ನರಗಳು ಮೇಲ್ಗಡೆ ಒಣಗಿರುತ್ತೆ. 100 ಅಡಿ ಅಂತರ್ಜಲ, ವಾಟರ್ ಲೆವೆಲ್ ಅಂತೀವಿ ನಾವು. ಅಂತರ್ಜಲದ ಮಟ್ಟ ಎಷ್ಟಿದೆ ಅಂತ ನೋಡಿದರೆ ಬೇಸಿಗೆ ಟೈಮಲ್ಲಿ ಮಲೆನಾಡು ಭಾಗದಲ್ಲೂ ಕೂಡ ಈಗ 350-450 ಲೆವೆಲಿಗೆ ಹೋಗಿದೆ, ಅಡಿ ಒಳಗಡೆ. ಹಿಂದೆ ಎಲ್ಲ 100 ಅಡಿ 80 ಅಡಿಗೆ ನೀರು ಬರೋದು. ಈಗ ಒಂದೊಂದು ಜಾಗದಲ್ಲಿ ಹಳೇದ್ರಲ್ಲೂ ಡೀಪಲ್ಲೇ ಇತ್ತು, ಈಗಲೂ ಕೂಡ ಇನ್ನೂ ಕೂಡ ಡೀಪಲ್ಲಿ ಹೋಗಿದೆ ಅಂತರ್ಜಲ. ಸೊ ಇಷ್ಟುವರೆಗೆ ಒಂದು 12 ವರ್ಷದಿಂದ ನಾವೇ ಒಂದೊಂದು ಜಾಗದಲ್ಲಿ ಒಂಥರ ತಲೆ ಕೆಡಿಸ್ಕೊಂಡಿರೋದಿದೆ. ಯಾಕಂತ ಹೇಳಿದರೆ ನಾವು 300 ಅಡಿ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ, 300 ಅಡಿಗೆ ನೀರು ಬರ್ಬೋದು ಅಂತ. ಆ ಭಾಗದಲ್ಲಿ 600 ಅಡಿ ಹೋಗಿರೋದು ಇದೆ. ಒಂದು ಗ್ಯಾಪ್ ಖಾಲಿ ಬಂದಾಗ ಮತ್ತೆ ಕಲ್ಲು ಚೇಂಜ್ ಆಗೋ ಸಂದರ್ಭ ಇನ್ನೂ 300 ಅಡಿ ಮೇಲೆ ಇರುತ್ತೆ. ಆ ಒಂದು ಕಲ್ಲು 300 ಅಡಿ ಇದ್ದರೆ ಆ ಗ್ಯಾಪ್ ಖಾಲಿ ಹೋದಾಗ ಇನ್ನೊಂದು ಕಲ್ಲು ಕೂಡ ಬೇರೆ ಬಣ್ಣದ ಕಲ್ಲು, ಕಪ್ಪಾಗಿರ್ಬೋದು, ಬೇರೆ ರೀತಿಯ ಕಲ್ಲು ಬಂದಾಗ ಅದು ಕೂಡ 300 ಅಡಿ ಇರುತ್ತೆ. ಅದು ಪಾಸಾದ ನಂತರ ನೀರಿಂದ ಗ್ಯಾಪ್ ಬರುತ್ತೆ. ಆ ಸಂದರ್ಭದಲ್ಲಿ ನೀರು ಬರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಒಂದು ಗ್ಯಾಪ್ ಹೋಯ್ತು 500 ಅಡಿ ಹೋದರೂ ನೀರಿಲ್ಲ. ಇದು ಏನಂತ ಹೇಳಿದರೆ ಒಂದೊಂದು ಜಾಗದ ಮೇಲೂ ಡಿಪೆಂಡ್ ಆಗುತ್ತೆ. ಕರೆಕ್ಟಾಗಿ ಅದರಲ್ಲಿ ಕೆಲಸ ಮಾಡಿದ ನಂತರ ಒಂದು ಗಟ್ಟಿ ಮನಸ್ಸಿಟ್ಕೋಬೇಕು. ಬೋರ್ ಅಂದರೆ ಭೂಮಿ ಒಳಗಡೆ ವಿಚಾರ, ಯಾಕಂತ ಹೇಳಿದರೆ ಕಣ್ಣಿಗೆ ಕಾಣುವಂಥ ವಸ್ತಲ್ಲ ಅದು. ಹಾಗಾಗಿ ಇದರಲ್ಲಿ ಒಂದು ಧೈರ್ಯ ಮಾಡೋದು ಕೂಡ ತುಂಬ ಒಂದು ಒಳ್ಳೆಯ ವಿಚಾರ ಅಂತ ನಾನು ಹೇಳ್ತೀನಿ ಸರ್.